half adder by using NAND gate, by using what? NAND gates only ಅಥವಾ ಯೂನಿವರ್ಸಲ್ ಗೇಟ್ಸ್ ಆಯಿತಾ, ಓನ್ಲಿ ಅಂತ ಕೇಳ್ತಾರೆ. ಆವಾಗಲೂ ಅಷ್ಟೇ, ಆವಾಗ NAND ಗೇಟ್ಸ್ ಓನ್ಲಿ ಅಂತ ಕೇಳಿದ್ರು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ರೈಟ್ ದಿ ಡೆಫಿನೇಷನ್, ರೈಟ್ ದಿ ಬ್ಲಾಕ್ ಡಯಾಗ್ರಾಮ್, ದೆನ್ ರೈಟ್ ದಿ ಟ್ರೂತ್ ಟೇಬಲ್, ದೆನ್ ರೈಟ್ ದಿ ಲಾಜಿಕ್ ಸರ್ಕ್ಯೂಟ್. ನೀವು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಏನು ಅಂದರೆ NAND ಗೇಟ್ಸ್ ಅಂತಂದರೆ ಇದೆಲ್ಲ ಸ್ಟ್ರೈಟ್ ಅವೇ ಸ್ಟಾರ್ಟ್ ಫ್ರಮ್ ವೇರ್, ಲಾಜಿಕ್ ಸರ್ಕ್ಯೂಟ್ಸಿಂದ ಸ್ಟಾರ್ಟ್ ಮಾಡ್ತೀರಾ. ಬಟ್ ಅದು ತಪ್ಪು. ನೀವು ಎಲ್ಲನೂ ಬರೀಬೇಕು. ಹಾಫ್ ಆ್ಯಡರ್ ಅಂದರೆ ಫಸ್ಟ್ ಬೇಸಿಕ್ ಗೇಟ್ಸ್ ಯೂಸ್ ಮಾಡ್ಕೊಂಡು ಫಸ್ಟ್ ಡೆಫಿನೇಷನ್ ಬರೆದ್ರಿ, ಬ್ಲಾಕ್ ಡಯಾಗ್ರಾಮ್ ಬರೆದ್ರಿ, ಟ್ರೂತ್ ಟೇಬಲ್ ಬರೆದ್ರಿ, ಲಾಜಿಕ್ ಸರ್ಕ್ಯೂಟ್. ಈವನ್ NAND ಗೇಟ್ಸ್ಗೂ ಕೂಡ ಫಸ್ಟು ಬ್ಲಾಕ್ ಡಯಾಗ್ರಾಮ್ ಫಸ್ಟು ಡೆಫಿನೇಷನ್ ಬರೀರಿ, ಬ್ಲಾಕ್ ಡಯಾಗ್ರಾಮ್ ಬರೀರಿ, ಆಮೇಲೆ ಟ್ರೂತ್ ಟೇಬಲ್ ಬರೀರಿ, ಆ್ಯಂಡ್ ಫೈನಲಿ ಲಾಜಿಕ್ ಸರ್ಕ್ಯೂಟ್ಸ್ ಬರೀತೀರಾ. ಸೊ ನಾನೀಗ ಏನು ಮಾಡ್ತಿದ್ದೀನಿ, ಈ ಲಾಜಿಕ್ ಸರ್ಕ್ಯೂಟ್ ರಿಮೂವ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಟ್ರೂತ್ ಟೇಬಲ್, ಬಿಕಾಸ್ ನನಗೆ ಸ್ಪೇಸ್ ಬೇಕು. ಬಟ್ ಅಷ್ಟು ಕಾಮನ್ ಬರೀಬೇಕು ಆಯಿತಾ. ಈಗ ದೇ ಆರ್ ಆಸ್ಕಿಂಗ್ ಅಸ್ ಟು ಇಂಪ್ಲಿಮೆಂಟ್ ವಾಟ್? ಹಾಫ್ ಆ್ಯಡರ್ ಬೈ ಯೂಸಿಂಗ್ ಎಕ್ಸ್ಕ್ಲೂಸಿವ್ಲಿ NAND ಗೇಟ್ಸ್ ಓನ್ಲಿ. NAND ಗೇಟ್ಸ್ನ ಮಾತ್ರ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಅಂತಾರೆ. ನಿಮಗೆ ಸಮ್ಗೆ ಎಕ್ಸ್ಪ್ರೆಷನ್ ಏನಿದೆ ಇದನ್ನು ನೆನ್ಪಿಟ್ಕೊಂಡು ಇರಲೇಬೇಕು ನೀವು. ಇದಿದ್ದರೆ ಈಸಿ ಆಗುತ್ತೆ. ಸಮ್ ಏನಿದೆ, ಎ ಎಕ್ಸ್ಕ್ಲೂಸಿವ್ ಬಿ ಇದೆ, ಕ್ಯಾರಿ ಇದೆ, ಎ ಡಾಟ್ ಬಿ ಇದೆ. ಅಂದರೆ ನಾವು ಇವಾಗ ಏನು ಮಾಡಬೇಕು, NAND ಗೇಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ನ ರೆಡಿ ಮಾಡಬೇಕು. ವಿ ನೋ ಹೌ ಟು ರಿಯಲೈಸ್. NAND ಗೇಟ್ಸ್ನ ಯೂಸ್ ಮಾಡಿಕೊಂಡು ನಾಟ್ ಗೇಟ್ ಹೆಂಗೆ ಮಾಡಬೇಕು, NAND ಗೇಟ್ನ ಯೂಸ್ ಮಾಡಿಕೊಂಡು ಆರ್ ಗೇಟ್ ಹೆಂಗೆ ಮಾಡಬೇಕು, NAND ಗೇಟ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಹೆಂಗೆ ಮಾಡಬೇಕು ವಿ ಹ್ಯಾವ್ ಸೀನ್. ಬಟ್ ವಿ ಹ್ಯಾವ್ ನೆವರ್ ಸೀನ್ ಹೌ ಟು ರಿಯಲೈಸ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಬೈ ಯೂಸಿಂಗ್ NAND ಗೇಟ್ಸ್. ಇವಾಗ ನೋಡೋಣ. ಫಸ್ಟು ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಮಾಡೋಣ. ಯಾವುದನ್ನು ಯೂಸ್ ಮಾಡಿಕೊಂಡು NAND ಆ್ಯಂಡ್ ಮಾಡೋದು ಈಸಿ, ಕರೆಕ್ಟ್ ಅಲ್ವಾ? ಆ್ಯಂಡ್ ಮಾಡೋದು ಈಸಿ. ಆಮೇಲೆ ನೋಡೋಣ. ಫಸ್ಟ್ ಈಗ ನೋಡಿ, ಫಸ್ಟು ಟೇಕ್ 2 ಇನ್ಪುಟ್ಸ್ ಎ ಬಿ, ಸರಿನಾ? ಈಗ ಔಟ್ಪುಟ್ ಏನು ಬರುತ್ತೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಔಟ್ಪುಟ್ ಏನು ಬರುತ್ತೆ ಈಗ? ಎಸ್ ಎ ಡಾಟ್ ಬಿ ಹೋಲ್ ಬಾರ್, ಕರೆಕ್ಟಾ? ಏನಕ್ಕೆ ಎ ಡಾಟ್ ಬಿ ಹೋಲ್ ಬಾರ್? ಬಿಕಾಸ್ ದಿಸ್ ಇಸ್ NAND ಗೇಟ್. ಈಗ ಇದರಿಂದ ಒಂದು ಬ್ರಾಂಚ್ ಮಾಡ್ಕೊಳ್ಳಿ. ಸೊ ಈ ಥರ ನಾವು ಇಲ್ಲಿ ಇನ್ನೊಂದು NAND ಗೇಟ್ ಹಾಕಿ, ಈ ಏನ ತೊಗೊಂಡೋಗಿ ಇಲ್ಲಿ ಕೊಡಿ. ಅದೇ ಥರ ಇಲ್ಲಿ ಕೂಡ. ಸೊ ಲೈಕ್ ದಿಸ್. ಇವಾಗ ಇಲ್ಲೇನು ಔಟ್ಪುಟ್ ಬರುತ್ತೆ ಈಗ ವೆರಿಫೈ ಮಾಡಿಕೊಳ್ಳಿ. ಸೊ ಇಲ್ಲೇನು ಔಟ್ಪುಟ್ ಬರುತ್ತೆ ಈಗ? ಸೊ ಫಾರ್ ರೆಫರೆನ್ಸ್ ನಾನು ಏನು ಮಾಡ್ತೀನಿ, ಇದನ್ನು ಗೇಟ್ 3 ಅಂತ ತೊಗೊಳ್ತೀನಿ, G2 ಅಂತ ತೊಗೊಳ್ತೀನಿ, ಇದನ್ನು G3 ಅಂತ ತೊಗೊಳ್ತೀನಿ, ಜಸ್ಟ್ ಫಾರ್ ರೆಫರೆನ್ಸ್ ಆಯಿತಾ. ಈಗ ಇಲ್ಲೇನು ಔಟ್ಪುಟ್ ಬರುತ್ತೆ? ಇದು NAND, ಕರೆಕ್ಟ್ ಅಲ್ವಾ? ಫಸ್ಟ್ ಒಂದು ಇನ್ಪುಟ್ ಏನಿಲ್ಲಿ ಎ, ಒನ್ ಇನ್ಪುಟ್ ಈಸ್ ಎ. ಇನ್ನೊಂದು ಇನ್ಪುಟ್ ಏನು? ಎ ಡಾಟ್ ಬಿ ದ ಹೋಲ್ ಬಾರ್, ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಎ ಡಾಟ್ ಬಿ ದ ಹೋಲ್ ಬಾರ್. ಓಕೆ, ಇದು ಒಂದು ಇನ್ಪುಟ್ಟು, ಎ ಅನ್ನೋದು ಒಂದು ಇನ್ಪುಟ್ಟು, ಇದು ಇನ್ನೊಂದು ಇನ್ಪುಟ್ಟು. ಬಟ್ ಇದು ನೀವು NAND ಮಾತ್ರ ಮಾಡಿದ್ದೀರಾ, ಆ್ಯಂಡ್ ಮಾತ್ರ ಮಾಡಿದ್ದೀರಾ, ಮೇಕ್ ಇಟ್ ಆಸ್ NAND. ಏನಕ್ಕೆ ಹೋಲ್ ಬಾರ್ ಆಗುತ್ತೆ? ಬಿಕಾಸ್ ಇದು ನಾಟ್ ಎ ಆ್ಯಂಡ್ ಗೇಟ್, ಬಟ್ ದಿಸ್ ಇಸ್ NAND ಗೇಟ್. ಇಲ್ಲೇನಾಯ್ತು ಈಗ? ಫಸ್ಟು ಎ ಡಾಟ್ ಒಂದು ಇನ್ಪುಟ್ಟು ಎ, ಇನ್ನೊಂದು ಇನ್ಪುಟ್ ಯಾವುದು? ಎ ಡಾಟ್ ಬಿ ದ ಹೋಲ್ ಬಾರ್. ಸೊ ದಿಸ್ ಇಸ್ ಒನ್ ಇನ್ಪುಟ್, ದಿಸ್ ಇಸ್ ಅನದರ್ ಇನ್ಪುಟ್. ಸೊ ಇದು ಒಂದು ಇನ್ಪುಟ್ಟು, ಇದು ಇನ್ನೊಂದು ಇನ್ಪುಟ್ಟು. ಆ್ಯಂಡ್ ಮಾಡಿದ್ದೀರಾ, ನಾಟ್ ಮಾಡೋದಕ್ಕೆ ಹೋಲ್ ಬಾರ್. ಅದೇ ಥರ ಇಲ್ಲೇನು ಬರುತ್ತೆ ಇವಾಗ? ಸೊ ಇವಾಗ ಇಲ್ಲೇನು ಬರುತ್ತೆ ನೋಡಿ, ಎಸ್ ಒಂದು ಇನ್ಪುಟ್ ಏನೀಗ? ಬಿ. ಇನ್ನೊಂದು ಆ್ಯಂಡ್ ಆಗುತ್ತೆ, ಇನ್ನೊಂದು ಇನ್ಪುಟ್ ಯಾವುದು? ಎ ಡಾಟ್ ಬಿ ದ ಹೋಲ್ ಬಾರ್, ಕರೆಕ್ಟಾ? ನೀವು ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಇದು ಎಸೆನ್ಷಿಯಲ್ ಅಲ್ಲ. ಇವಾಗ ನಾನು ಇಲ್ಲೇನು ಬರೀತಿದ್ದೀನೋ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಸುಮ್ಮನೆ ಇಲ್ಲಿ ಬರೋದು ತೋರಿಸ್ತಿದ್ದೀನಿ. ಇಫ್ ಯು ವಿಶ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆನ್ ದ ರೈಟ್ ಸೈಡ್ ವರ್ಕಿಂಗ್ ಕಾಲಮಲ್ಲಿ ಬರೆದಿಟ್ಕೊಳ್ಳಿ, ಸೊ ದಟ್ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ನಾನು ಇಲ್ಲಿ ಏನು ಬರೀತಿದ್ದೀನಿ? ಔಟ್ಪುಟ್ ಆಫ್ ಗೇಟ್ 2. ಔಟ್ಪುಟ್ ಆಫ್ ಗೇಟ್ 2 ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಏನಿದೆ ಇಲ್ಲಿ? ಎ ಡಾಟ್ ಬಿ ದ ಹೋಲ್ ಬಾರ್,
ಕರೆಕ್ಟಾ? ಯಾವತ್ತೇ ಆಗಲಿ ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡ್ತೀವಾ? ಸೊ ಇವಾಗ ಇಲ್ಲಿ ಏನು ಬರುತ್ತೆ ನೋಡಿ, ಎ ಡಾಟ್ ಹಂಗೆ ಇಟ್ಕೊಳ್ಳೋಣ. ಇದನ್ನು ಹೆಂಗೆ ಬರಿಬೋದು ಈಗ? ಬೈ ಯೂಸಿಂಗ್ ಡಿ ಮಾರ್ಗನ್ಸ್ ಲಾ, ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ದ ಹೋಲ್ ಕಾಂಪ್ಲಿಮೆಂಟ್. ಕರೆಕ್ಟಾ? ಏನಕ್ಕೆ ಈ ಥರ ಬಂತೇಳಿ? ಎಸ್, ವಿ ನೋ ದಟ್ ಎ ಡಾಟ್ ಬಿ ದ ಹೋಲ್ ಬಾರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಈ ಥರ, ಎಕ್ಸ್ ವೈ ದ ಹೋಲ್ ಬಾರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಸೊ ಇದನ್ನು ಸ್ಪ್ಲಿಟ್ ಮಾಡಿದೆ, ಎ ಬಾರ್ ಪ್ಲಸ್ ಬಿ ಬಾರ್. ಡನ್. ಅದಾದಮೇಲೆ ಮಲ್ಟಿಪ್ಲೈ ಮಾಡಿ ಈಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು, ಎ ಡಾಟ್ ಎ ಬಾರ್ ಪ್ಲಸ್ ಎ ಬಿ ಬಾರ್ ದ ಹೋಲ್ ಬಾರ್. ಸೊ ಹೋಲ್ ಬಾರ್ ಹಿಂಗೂ ಬರಿಬೋದು ಅಥವಾ ಡ್ಯಾಶ್ ಆದರೂ ಬರಿಬೋದು. ಎ ಡಾಟ್ ಎ ಬಾರ್ ಇಸ್ 0, ಕರೆಕ್ಟ್ ತಾನೆ? ಸೊ ಇಲ್ಲಿ ನಾನು ನಿಮ್ಗೆ ಬರಿತೀನಿ, ಎಕ್ಸ್ ಡಾಟ್ ಎಕ್ಸ್ ಬಾರ್ ಇಸ್ 0. ದರ್ ಫಾರ್ ವಾಟ್ ಈಸ್ ರಿಮೈನಿಂಗ್ ನಾವು ಹಿಯರ್? ಎ ಬಿ ಬಾರ್ ದ ಹೋಲ್ ಬಾರ್. ಡನ್. ಇದನ್ನು ಹೆಂಗೆ ಸ್ಪ್ಲಿಟ್ ಮಾಡ್ಬೋದು ಈಗ? ಅಗೇನ್ ಯೂಸ್ ದಿಸ್, ಎಕ್ಸ್ ವೈ ದ ಹೋಲ್ ಬಾರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಸೊ ಎ ಡಾಟ್ ಬಿ ಬಾರ್ ದ ಹೋಲ್ ಬಾರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಬಾರ್ ಪ್ಲಸ್ ಬಿ ಬಾರ್ ಈ ಕಾಂಪ್ಲಿಮೆಂಟ್ ಟು ಬಿ ಡಬಲ್ ಬಾರ್. So this can be written as now a plus b double bar is b, sorry, a bar plus b. ಆಯಿತಾ? ಸೊ ನಿಮಗೆ ಇಲ್ಲಿ ಏನು ಸಿಗುತ್ತೆ ಈಗ? a bar plus b. ಅದೇ ಥರ ಗೇಟ್ 3ಗೆ ಏನು ಸಿಗುತ್ತೆ? ಗೇಟ್ 3ಗೆ ಏನು ಸಿಗುತ್ತೆ? ಔಟ್ಪುಟ್ ಆಫ್ ಗೇಟ್ 3. ಸಿ ಇದೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಬೇಕಾಗಿಲ್ಲ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ದೀಸ್ ಆರ್ ಆಲ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಬಟ್ ಏನು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರಬೇಕಷ್ಟೇ. G3ಗೆ ಏನಿದೆ ಈಗ? ವಿ ಹ್ಯಾವ್ ಬಿ ಡಾಟ್ ಎ ಡಾಟ್ ಬಿ ದ ಹೋಲ್ ಬಾರ್. ನಾವು ಫಸ್ಟು ಬಿ ಡಾಟ್ ಇದನ್ನು ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ಎ ಬಾರ್ ಪ್ಲಸ್ ಬಿ ಬಾರ್ ದ ಹೋಲ್ ಬಾರ್. ದೆನ್ ಮಲ್ಟಿಪ್ಲೈ ಮಾಡಿ, ಬಿ ಡಾಟ್ ಎ ಬಾರ್ ಪ್ಲಸ್ ಬಿ ಡಾಟ್ ಬಿ ಬಾರ್ ದ ಹೋಲ್ ಬಾರ್. ರೈಟ್? ನಾನು ಇಲ್ಲಿ ಈ ಥರ ಬರ್ತೀನಿ, ಅಲ್ಲಿ ಆ ಥರ ಬರ್ತೀನಿ, ಯಾವ ಥರ ಆದರೂ ಬರ್ಕೊಳ್ಳಿ. ಬಿ ಡಾಟ್ ಬಿ ಬಾರ್ ಇಸ್ 0, ದೆರ್ ಫಾರ್ ವಾಟ್ ಈಸ್ ರಿಮೈನಿಂಗ್ ನಾವು? ಬಿ ಡಾಟ್ ಎ ಬಾರ್ ದ ಡಬಲ್ ಬಾರ್. ಈ ಹೋಲ್ ಬಾರ್ನ ಸ್ಪ್ಲಿಟ್ ಮಾಡಿದ್ರೆ ಬಿ ಬಾರ್ ಪ್ಲಸ್ ಆ್ಯಂಡ್ ಬಿಕಮ್ಸ್ ಆರ್ ಎ ಡಬಲ್ ಬಾರ್. ಸೊ ಯು ಕ್ಯಾನ್ ಸಿಂಪ್ಲಿ ರೈಟ್ ದಿಸ್ ಆಸ್ ಬಿ ಪ್ಲಸ್ ಬಿ ಬಾರ್ ಪ್ಲಸ್ ಎ. ಇಲ್ಲೇನು ಬಂತು? ಎ ಬಾರ್ ಪ್ಲಸ್ ಬಿ. ಇಲ್ಲೇನು ಬಂತು? ಬಿ ಬಾರ್ ಪ್ಲಸ್ ಎ. ಸೊ ಈಗ ಇದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ, ಆಯಿತಾ? ಇಲ್ಲಿ ನಾನು ಏನು ಮೇಲ್ಗಡೆ ಬರೀತಿದ್ದೀನಿ ಅಷ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ. ನೀವು ಸಿಂಪಲ್ಲಾಗಿ ಏನು ಮಾಡ್ತೀರಾ? ಜಸ್ಟ್ ಏನಂತ ಹೇಳ್ತೀವಿ, ಸರ್ಕ್ಯೂಟ್ನ ಮಾತ್ರ ಬರೀರಿ ಅಷ್ಟು. ದಟ್ಸ್ ಮೋರ್ ದೆನ್ ಎನಫ್. ಸೊ ಇವಾಗ ಇದನ್ನು ಹೆಂಗೆ ಬರೀಬೋದು ಈಗ? ದಿಸ್ ಇಸ್ ಯೋರ್ ಎ ಬಾರ್ ಪ್ಲಸ್ ಬಿ, ಆ್ಯಂಡ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತಿದೆ? ಎ ಪ್ಲಸ್ ಬಿ ಬಾರ್ ಆರ್ ಬಿ ಬಾರ್ ಪ್ಲಸ್ ಎ, ವಾಟ್ ಎವರ್ ಇಟ್ ಮೈಟ್ ಬಿ. ನಾವು ಇದನ್ನು ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇದು ಎರಡನ್ನೂ ತೊಗೊಂಬಂದು ಇನ್ನೊಂದು ನ್ಯಾಂಡ್ ಗೇಟಿಗೆ ಕೊಡಿ. ಸೊ ಇನ್ನೊಂದು ನ್ಯಾಂಡ್ ಗೇಟಿಗೆ ಕೊಟ್ಟರೆ ದಿಸ್ ಬಿಕಮ್ಸ್ ಯೋರ್ ಎ ಎಕ್ಸ್ಕ್ಲೂಸಿವ್ ಬಿ. ಸೊ ಔಟ್ಪುಟ್ ಬಂದುಬಿಡುತ್ತೆ. ಸೊ ದಿಸ್ ಇಸ್ ಯೋರ್ ಸಮ್. ಇದು ಹೆಂಗೆ ಬರುತ್ತೆ ತೋರಿಸ್ತೀನಿ ನೋಡಿ. ದಿಸ್ ಇಸ್, ಲೆಟ್ ಅಸ್ ಕಾಲ್ ದಿಸ್ ಆಸ್ ಗೇಟ್ ನಂಬರ್ 4. ಆಯಿತಾ? ಸೊ ನಿಮಗೆ ರೆಫರೆನ್ಸ್ಗೆ ಐ ವಿಲ್ ಶೋ ಯು ಔಟ್ಪುಟ್ ಆಫ್ ಗೇಟ್ ನಂಬರ್ 4. ಸರಿನಾ? ಗೇಟ್ ನಂಬರ್ 4ಅಲ್ಲಿ ಏನು ಬರುತ್ತೆ ಈಗ? ಒಂದು ಇದು, ಇನ್ನೊಂದು ಇದು. ಸೊ ದಟ್ ಈಸ್ ಎ ಬಾರ್ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಬಾರ್ ದ ಹೋಲ್ ಬಾರ್. ಕರೆಕ್ಟಾ? ಸೊ ಏನಾಯ್ತು ಈಗ? ಇದು ಒಂದು ಇನ್ಪುಟ್, ಎ ಬಾರ್ ಪ್ಲಸ್ ಬಿ ಈಸ್ ಒನ್ ಇನ್ಪುಟ್, ಎ ಪ್ಲಸ್ ಬಿ ಬಾರ್ ಈಸ್ ಅನದರ್ ಇನ್ಪುಟ್. ಇವೆರಡು ಏನಾಗ್ತಿದೆ ಈಗ? ಆ್ಯಂಡ್ ಆಗುತ್ತೆ. ದಟ್ಸ್ ವೈ ಡಾಟ್. ಆಮೇಲೆ ಏನಾಗುತ್ತೆ? ನ್ಯಾಂಡ್ ಆಗುತ್ತೆ, ಐ ಮೀನ್ ನಾಟ್ ಆಗುತ್ತೆ. ದಟ್ ಈಸ್ ವೈ ಹೋಲ್ ಬಾರ್. ಇದನ್ನು ನೀವು ಸಿಂಪ್ಲಿಫೈ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಫಸ್ಟು, ದೆನ್ ಯು ಹ್ಯಾವ್ ಯುವರ್ ಆನ್ಸರ್. ಸೊ ಫಸ್ಟು ಮಲ್ಟಿಪ್ಲೈ ಮಾಡಿ, ಫಸ್ಟು ಸಿಂಪ್ಲಿಫೈ ಮಾಡಿ ಬ್ರ್ಯಾಕೆಟ್ಸ್ನ. ನಾನು ಇದನ್ನು ಎ ಡಾಟ್ ಎ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಪ್ಲಸ್ ಬಿ ಎ ಅಥವಾ ಎ ಬಿ ವಾಟ್ ಎವರ್ ಪ್ಲಸ್ ಬಿ ಡಾಟ್ ಬಿ ಬಾರ್ ದ ಹೋಲ್ ಬಾರ್. ಸೊ ಈ ಹೋಲ್ ಬಾರ್ನ ನಾನು ಇಲ್ಲಿ ಈ ಥರ ಬರೀತಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಿ ನೋ ದಟ್ ಎ ಡಾಟ್ ಎ ಬಾರ್ ಇಸ್ 0, ಫರ್ಗೆಟ್ ಅಬೌಟ್ ಇಟ್. ದೆನ್ ವಾಟ್ ಯು ಆರ್ ಲೆಫ್ಟ್ ವಿತ್ ಹಿಯರ್?
A bar B bar plus B dot B bar is 0, then you are left with AB the whole bar. But remember, A bar B bar plus AB is nothing but XNOR ಗೇಟ್ದು ಸಿಂಪ್ಲಿಫಿಕೇಶನ್. ನಿಮಗೆ ನೆನಪಿದೆಯೋ ಇಲ್ವೋ ಬೇಕಾದ್ರೆ ನೆನಪಿಟ್ಕೊಳ್ಳಿ. XNOR ಗೇಟ್ದು ಬೂಲಿಯನ್ ಎಕ್ಸ್ಪ್ರೆಷನ್ ಏನಿದೆ, ಎ ಬಾರ್ ಬಿ ಬಾರ್ ಆರ್ ಎ ಬಿ. ಸೊ ಬ್ರಾಕೆಟ್ ಒಳಗಡೆ ಇರೋದನ್ನ XNOR ಬರೀಬೋದು. ಈಗ ಇಲ್ಲಿ ನೋಡಿ, ಎ ಎಕ್ಸ್ಕ್ಲೂಸಿವ್ ಬಿ ದ ಹೋಲ್ ಕಾಂಪ್ಲಿಮೆಂಟ್ ಗೆಟ್ ಕ್ಯಾನ್ಸಲ್ ಆದರೆ ಯು ಹ್ಯಾವ್ ಯುವರ್ ಎ ಎಕ್ಸ್ಕ್ಲೂಸಿವ್ ಬಿ. ಸೊ ದಟ್ಸ್ ವೈ ವಿ ಗಾಟ್ ಸಮ್. ಸರಿನಾ? ಇನ್ ಬೇಕಾಗಿರೋದೇನು ಕ್ಯಾರಿ. ಸಿ ಅಗೇನ್ ಐ ಆಮ್ ಟೆಲಿಂಗ್ ಯು ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಆಲ್ ದೀಸ್ ಆರ್ ನಾಟ್ ಎಸೆನ್ಷಿಯಲಿ ರಿಕ್ವೈರ್ಡ್. ಬೇಕಾಗಿಲ್ಲ, ಮಾಡೋಕ್ಕೂ ಹೋಗಬೇಡಿ. ಇವನ್ ಇಲ್ಲಿ ಬರ್ದಿದ್ದೀನಿ ಗೊತ್ತಾ, ಅದು ಕೂಡ ಬೇಕಾಗಿಲ್ಲ, ಸುಮ್ಮನೆ ಸರ್ಕ್ಯೂಟ್ ಮಾತ್ರ ಬರೀರಿ. ಬಟ್ ಇನ್ ಫ್ಯೂಚರ್ ಇಟ್ ಈಸ್ ಡೆಫಿನೆಟ್ಲಿ ಎಸೆನ್ಷಿಯಲ್. ನೆಕ್ಸ್ಟ್ ಏನು ಬೇಕು, ಸಮ್ಗಂತೂ ಆಯಿತು ಆಯ್ತಾ. ಸಮ್ ಇಸ್ ನಥಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್. ಕರೆಕ್ಟಾ? ಸಮ್ ಇಸ್ ನಥಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್. ಸೊ ನಾವು ಒಂದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ನ ರಿಯಲೈಸ್ ಮಾಡೋಕ್ಕೆ ಎಷ್ಟು ಗೇಟ್ಸ್ ಬೇಕಪ್ಪ? 1 2 3 4 NAND ಗೇಟ್ಸ್ ಬೇಕು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಹಿಂಗೂ ಕೇಳ್ಬೋದು, ರಿಯಲೈಸ್ XOR ಗೇಟ್ ಬೈ ಯೂಸಿಂಗ್ NAND ಗೇಟ್ಸ್ ಓನ್ಲಿ ಅಂದರೆ ಇಷ್ಟ ಆಯಿತು. ಸೊ ಎಕ್ಸ್ಕ್ಲೂಸಿವ್ ಆರ್ ಗೇಟ್ನ ರಿಯಲೈಸ್ ಮಾಡೋಕ್ಕೆ 4 NAND ಗೇಟ್ಸ್ ಬೇಕು. ಇನ್ನು ಕ್ಯಾರಿ ಮಾಡೋದಕ್ಕೆ ನಮ್ಗೆ ಏನು ಬೇಕೀಗ, ಇಲ್ಲಿಂದ ತಗೊಳ್ಳಿ, ಎ ಡಾಟ್ ಬಿ ಹೋಲ್ ಬಾರ್ ಇದೆಯಲ್ಲ, ಇದನ್ನು ತಗೊಳ್ಳಿ. ಇದನ್ನು ತಗೊಂಡು ಇನ್ನೊಂದು NAND ಗೇಟ್ ಕೊಡಿ. ಆ NAND ಗೇಟ್ಗೆ ಶಾರ್ಟ್ ಮಾಡಿದ್ರೆ ಏನಾಗುತ್ತೆ, NAND ಬಿಹೇವ್ಸ್ ಆಸ್ ವಾಟ್, ನಾಟ್. ಸೊ ಇಲ್ಲಿ ಏನು ಬರುತ್ತೆ ಈಗ, ಎ ಡಾಟ್ ಬಿ ದ ಹೋಲ್ ಬಾರ್, ಔಟ್ಪುಟ್ ಏನು ಬರುತ್ತೆ, ಇದು ನಾಟ್ ಗೇಟ್ ಆಯಿತು. ಸೊ ವಿ ನೋ ದಟ್ ಹೌ ಟು ಯೂಸ್ NAND ಆಸ್ ವಾಟ್, ನಾಟ್. ವಿ ಕ್ಯಾನ್ ಯೂಸ್ NAND ಆಸ್ ನಾಟ್ ಬೈ ಶಾರ್ಟಿಂಗ್ ದಿ ಇನ್ಪುಟ್. ಸೊ ಇವಾಗ ಇಲ್ಲಿ ಏನು ಬರುತ್ತೆ ಔಟ್ಪುಟ್, ಈಗ ಎ ಡಾಟ್ ಬಿ ದ ಹೋಲ್ ಬಾರ್ ಡಬಲ್ ಬಾರ್, ಇಟ್ಸ್ ನಥಿಂಗ್ ಬಟ್ ಎ ಡಾಟ್ ಬಿ, ಅಂಡ್ ಎ ಡಾಟ್ ಬಿ ಇಸ್ ನಥಿಂಗ್ ಬಟ್ ವಾಟ್, ಕ್ಯಾರಿ. ಕ್ಲಿಯರ್? ಸೊ ನಾವು ಹಾಫ್ ಆಡರ್ನ ವಿ ಕ್ಯಾನ್ ರಿಯಲೈಸ್ ಹಾಫ್ ಆಡರ್ ಬೈ ಯೂಸಿಂಗ್ ಮಿನಿಮಮ್ ಆಫ್ 5 NAND ಗೇಟ್ಸ್. ನೆನ್ಪಿಟ್ಕೊಳ್ಳಿ. ಸೊ ಮೈಂಡಲ್ಲಿ 5 ಅಂತ ಒಂದು ಫಿಕ್ಸ್ ಆಗಿಬಿಟ್ರೆ ನೀವು ಏನಾಗುತ್ತೆ ನಿಮಗೆ, ಓಕೆ ಫೈನ್ 5 ಗೇಟ್ಸ್ ಬೇಕು ಅಂತ. ಅದರಲ್ಲಿ 4 ಗೇಟ್ಸ್ ಏನಕ್ಕೆ ಯೂಸ್ ಆಗುತ್ತೆ, XOR ಗೇಟ್ನ ರಿಯಲೈಸ್ ಮಾಡೋಕೆ ಯೂಸ್ ಮಾಡ್ತೀರಾ. ಸೊ ಮೈಂಡಲ್ಲಿ ಇದನ್ನ ಬೇಕು ಅಂದರೆ ಬರೆದಿಟ್ಕೊಳ್ಳಿ. ಸೊ ವಾಟ್ ಎವರ್ ದ ಪೋರ್ಷನ್ ಹ್ಯಾವ್ ರಿಟನ್ ಬಿಲೋ, ಬೇಕು ಅಂದರೆ ನೆನ್ಪಿಟ್ಕೊಳ್ಳಿ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾಟ್ ಎಟ್ ಆಲ್ ಎಸೆನ್ಷಿಯಲ್. ಸುಮ್ಮನೆ ಸರ್ಕ್ಯೂಟ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಬಟ್ ಇದನ್ನು ಬರೆಯೋಕ್ಕೆ ಮುಂಚೆ ಯು ಶುಡ್ ರೈಟ್ ದ ಡೆಫಿನೇಷನ್ ಆಫ್ ಹಾಫ್ ಆಡರ್, then you're supposed to write the definition of block diagram, then truth table, then the logic circuit, then finally timing diagram. You already previous ಅಲ್ಲಿ ಹೇಳ್ಕೊಟ್ಟಿರೋದ್ರಿಂದ, ಐ ಮೀನ್ ಟೈಮಿಂಗ್ ಡಯಾಗ್ರಾಮ್ ಬೇಸಿಕ್ ಗೇಟ್ಸ್ ಅಲ್ಲಿ ಹೇಳ್ಕೊಟ್ಟಿರೋದ್ರಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಸರ್ಕ್ಯೂಟ್ನ ನೆನ್ಪಿಟ್ಕೊಂಡಿರಿ, ಆಗ್ಬೋದಾ? ಸೊ ಇದು ಒಂದಾಯಿತು. ಇದು ಫಸ್ಟ್ ಅರ್ಥಮೆಟಿಕ್ ಲಾಜಿಕ್ ಸರ್ಕ್ಯೂಟ್ ವಿ ಆರ್ ಸ್ಟಡಿಡ್, ಬಟ್ ದಟ್ ಈಸ್ ಹಾಫ್ ಆಡರ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಅಂಡ್ ಬೈ ಯೂಸಿಂಗ್ NAND ಗೇಟ್ಸ್.